ನಮಸ್ಕಾರ ವೀಕ್ಷಕರೇ, ನಾನು ಅನುರಾಧ ಬಸವರಾಜ್. ಸಮಯ ಪ್ರಜ್ಞೆಯ 2ನೇ ಸಂಚಿಕೆ. ನಾಳೆ ಎನ್ನುವುದು ಹಾಡು. ಇಂದಿನ ದಿನ ಶುಭ ದಿನ. ಯಾವುದೇ ಕೆಲಸವನ್ನ ಹಿಂದೆ ಪ್ರಾರಂಭಿಸಿ, ಭವಿಷ್ಯ ಎನ್ನುವುದು ಅನಿಶ್ಚಿತ. ಯಾರಿಗೆ ಗೊತ್ತು ನಾಳೆ ಬರುತ್ತದೆ ಎಂದು? ಬೇಕಾದರೆ ಕೆಟ್ಟ ಕೆಲಸ, ಕೆಟ್ಟ ಯೋಚನೆ, ಕೆಟ್ಟ ಆಲೋಚನೆ, ಕೆಟ್ಟದ್ದೇನೇ ಆಗಿರಲಿ, ಅದನ್ನ ಮುಂದಕ್ಕೆ ಹಾಕಿ, ಅದರಿಂದ ಏನೂ ಸಮಸ್ಯೆ ಆಗಲ್ಲ. ಬಟ್ ಒಳ್ಳೆ ಕೆಲಸ, ಒಳ್ಳೆ ಆಲೋಚನೆಗಳನ್ನು ಮಾತ್ರ ಎಂದು ಮುಂದಕ್ಕೆ ಹಾಕಲಿಕ್ಕೆ ಪ್ರಯತ್ನ ಪಡಬೇಡಿ. ಓದಬೇಕು ಅಂತ ಅನ್ಸಿತಾ? ಇವಾಗಲೇ ಓದಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಒಂದು ಗಿಡ ನೆಡ್ಬೇಕು ಅನ್ಸುತ್ತಾ? ಇವಾಗಲೇ ಗಿಡ ನೆಟ್ಬೇಡಿ. ಸಮಯಕ್ಕೆ ಯಾರು ಬೇಡ ಪಕ್ಷಪಾತ ಮಾಡಲ್ಲ, ಎಲ್ಲರೂ ಒಂದೇ. ಅದಕ್ಕೆ ಒಬ್ಬ ರಾಜನೇ ಆಗಿರಲಿ, ಒಬ್ಬ ಭಿಕ್ಷುಕನೇ ಆಗಿರಲಿ, ಎಲ್ಲರಿಗೂ ಒಂದೇ ಟೈಮ್. ನಾವೊಂದು ಎಕ್ಸಾಂಪಲ್ ಹೇಳೋಣ. ಎಕ್ಸಾಂಪಲ್ ಅಂದರೆ ವಿದ್ಯಾರ್ಥಿಗಳಿಗೆ ತುಂಬಾ ಅಪ್ಲೈ ಆಗ್ತಾ ಇದ್ದಿದ್ದು ಏನಪ್ಪ ಅಂದರೆ, ಮಕ್ಕಳು ವರ್ಷದ ಕೊನೆಯಲ್ಲಿ ಎಕ್ಸಾಮ್ಸ್ ಬರೀತಾರೆ. ಅವ್ರಿಗಿರುತ್ತೆ, ತುಂಬಾ ಇರುತ್ತೆ, ಕಾತುರ ಇರುತ್ತೆ. ಎಕ್ಸಾಮ್ಸ್ ಏನೋ ಬರ್ದ್ಬಿಟ್ವಿ, ರ್ಯಾಂಕ್ ಲಿಸ್ಟಲ್ಲಿ ಬರ್ತೀವೋ ಇಲ್ವೋ, ಫಸ್ಟ್ ಬರ್ತೀವೋ ಇಲ್ವೋ ಅನ್ನೋ ಟೆನ್ಷನ್ ತುಂಬಾ ಇರುತ್ತೆ. ಪ್ರಥಮ ಸ್ಥಾನ ಗಳಿಸ್ಬೇಕು ಅನ್ನೋದು, ನಾವೇ ಫಸ್ಟ್ ಬರಬೇಕು. ಭವಿಷ್ಯದ ಆಲೋಚನೆ ಇದು, ತಪ್ಪಂತಲ್ಲ ಹೇಳ್ತಾ ಇರೋದು. ಬಟ್ ಆಲೋಚನೆ ಮಾಡೋದು ತಪ್ಪಲ್ಲ, ಯೋಚನೆ ಮಾಡೋದು ತಪ್ಪಲ್ಲ, ಕನಸುಗಳನ್ನು ಕಟ್ಕೊಳ್ಳೋದು ತಪ್ಪಲ್ಲ. ಆದರೆ ಅದರಲ್ಲಿ ಕೆಲವೊಂದು ಲೋಪಗಳಿವೆ. ಏನು ಲೋಪಗಳಿವೆ? ಸಣ್ಣ ಪುಟ್ಟ ಲೋಪಗಳು. ಹೇಳ್ತೇವೆ, ಪರೀಕ್ಷೆಗಳು ಬಂದು ಯಾವಾಗ ಬರ್ತಾವು? 10-12 ತಿಂಗಳು ವರ್ಷದ ಕೊನೆಯಲ್ಲಿ ಎಕ್ಸಾಮ್ಸ್ ಬರ್ತಾವೆ. ಬಟ್ ಎಕ್ಸಾಮ್ಸ್ ಇದಾವಲ್ಲ, ಇನ್ನೂ ತಡ ಆದಾವ್ ಅಂತೇಳಿ ನಾವು ಓದೋದನ್ನೇ ಬಿಟ್ಬಿಡ್ತೀವಿ. ಕೆಲವರು ಓದೋದನ್ನು ಮುಂದೆ ಕೊಡ್ತಾ ಹೋಗ್ತಾರೆ. ಪರೀಕ್ಷೆಗಳು ಹತ್ತ ಬಂದ ತಕ್ಷಣ ತರಾತುರಿ ಆರಂಭ. ತರಾತುರಿಯಿಂದ ಮಾಡಿದ್ದು ಯಾವುದೇ ಕೆಲಸ ಸಕ್ಸಸ್ಸನ್ನು ಕೊಡಲ್ಲ ಅಂತ ಗೊತ್ತು, ಅದು ಕೈ ಕೊಡುತ್ತೆ. ಅದಕ್ಕಿಂತ ಉತ್ತಮವಾದ ಸಲಹೆ ಅಂದರೆ, ನೀವು ಭವಿಷ್ಯದ ಚಿಂತೆ, ಪರೀಕ್ಷೆಯ ಚಿಂತೆ ಎರಡನ್ನೂ ಬಿಟ್ಬಿಡಿ. ಅವೆರಡು ಅಂಶವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೇಬಾರದು. ಇಂದಿನಿಂದಲೇ ಸುಮ್ಮನೆ ಓದುತ್ತಾ ಹೋಗಿ. ಅದು ಪರೀಕ್ಷೆಗಾಗಿ ಓದುವುದಲ್ಲ, ಕಲಿಕೆಗಾಗಿ ಓದುವುದು. ಪರೀಕ್ಷೆಗಾಗಿ ಓದುವುದು ಎನ್ನುವುದು ಬಂಡೆ ಮೇಲೆ ನೀರು ಸುರಿದಂತೆ ಆಗುತ್ತದೆ ಅಷ್ಟೇ. ಓದುವುದು ದೈನಂದಿನ ಕೆಲಸ. ಪರೀಕ್ಷೆ ಬಿಡಿ, ಯಾವಾಗಾದರೂ ಬರಿಬೋದು. ದಿನನಿತ್ಯ ಓದುವವರಿಗೆ ಪರೀಕ್ಷೆ ಭಯನೇ ಇರಲ್ಲ. ಅವ್ರು ಆಟ ಆಡುವಂಥ ಎಕ್ಸಾಮ್ಸನ್ನು ಬರೆದ್ಬಿಡ್ತಾರೆ. ಅಂಥವ್ರ ಪರೀಕ್ಷೆಯನ್ನು ಯಾವುದೇ ರೀತಿಯಲ್ಲೂ ಸೋಲನ್ನು ಕಾಣೋದೇ ಇಲ್ಲ. ಒಂದು ಹೇಳ್ಬೋದು, ನಾವು ನಾಳೆ ಓದ್ತೇವೆ, ನಾಳೆ ಕೆಲಸ ಮಾಡ್ತೇವೆ, ನಾಳೆ ದೊಡ್ಡ ಮನುಷ್ಯರಾಗ್ತೇವೆ, ನಾಳೆ ಒಳ್ಳೆ ಯೋಚನೆ ಮಾಡ್ತೇವೆ ಅಂತ ಅನ್ಕೋತೀವಿ. ನಾಳೆ ಅನ್ನೋದು ಯಾವಾಗಲೂ ನಾಳೆನೇ ಆಗೋಗುತ್ತೆ ವಿನಃ ಅದು ಇವತ್ತಾಗಲ್ಲ. ಹಾಗಾಗಿ ಏನೇ ಕೆಲಸ ಮಾಡೋದಿದ್ರು ಇವತ್ತೇ ಟೈಮ್ ಕೊಟ್ಟು ನಾವು ಮಾಡಿದರೆ ತುಂಬಾ ಉಪಯೋಗ ಅನ್ನುವಂಥದ್ದು ತಿಳ್ಕೊಬೇಕಾಗಿರೋ ವಿಷಯ. ದೊಡ್ಡವರ ಜೀವಿತದೆಲ್ಲ ಕೆಲವೊಂದು ನೆನಪು ಮಾಡಿಕೊಂಡ್ರೆ, ಅವರು ದೊಡ್ಡವರಾದದ್ದು, ದೊಡ್ಡದನ್ನು ಸಾಧಿಸಿದ್ದು, ಹೆಸರು ಮಾಡಿದ್ದೇನು ತುಂಬ ಸುಲಭದ ಮಾತಾ? ಅಷ್ಟು ಸುಲಭವೇ ಅಲ್ಲ. ಕೆಲವೊಂದು ವ್ಯಕ್ತಿಗಳ ಹೆಸರನ್ನು ಹೇಳ್ತಾನೆ. ಖ್ಯಾತ ನಾಟಕಕಾರ ಇದ್ದಾರೆ, ಬರ್ನಾಡ್ ಶಾ ಅಂತ ಹೇಳಿ. ಖ್ಯಾತ ವಿಜ್ಞಾನಿ ಇದ್ದಾರೆ, ಸೈಂಟಿಸ್ಟ್ ಅಂತ ಹೇಳಿ. ಸರ್ ವಿಶ್ವೇಶ್ವರಯ್ಯ ಆಗಿರ್ಬೋದು. ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ಇವರೆಲ್ಲ ಮಾಡಿದ ಸಾಧನೆ ಅಷ್ಟಿದೆಯಾ? ತುಂಬಾ ಸಾಧನೆ ಇದೆ. ಅವರು ಸಮಯಕ್ಕೆ ತುಂಬ ವ್ಯಾಲ್ಯೂ ಕೊಟ್ಟಿದ್ದಕ್ಕೆ ಅವರಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ಇತಿಹಾಸದ ಚರಿತ್ರೆಯ ಪುಟದಲ್ಲಿ ಅವರ ಹೆಸರು ಅಜರಾಮರವಾಗಿ ಉಳ್ಕೊಂಡಿದೆ ಅಲ್ವಾ? ಹಾಗಿದ್ರೆ ಇನ್ನೊಂದು ಶ್ರೇಷ್ಠವಾಗಿರುವ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳಿಕೆ ಇಷ್ಟಪಡ್ತೇನೆ. ನಿಮ್ಗೆಲ್ಲ ಗೊತ್ತಿರಬೇಕು, ಅವರು ದೇಶದ ಮೊದಲ ಮಹಾನ್ ಪ್ರಧಾನಮಂತ್ರಿಯಾಗಿದ್ದವ್ರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಹೆಸರು ಕೇಳಿದ್ದೀರಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರವರು ಪ್ರತಿಯೊಂದು ನಿಮಿಷಕ್ಕೂ ಕೂಡ ಏನು ಮಾಡ್ತಿದ್ರು? ತುಂಬ ವ್ಯಾಲ್ಯೂ ಕೊಡ್ತಿದ್ರು. ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಿದಂಥ ವ್ಯಕ್ತಿಯೇ ಅಲ್ಲ. ಅವ್ರಿಗೆ ತುಂಬಾ ಫಂಕ್ಷನ್ಸ್ಗಳಿಗೆ ಇನ್ವೈಟ್ ಮಾಡ್ತಾ ಇದ್ರಂತೆ. ಅವ್ರಿಗೆ ಯಾವುದೇ ಫಂಕ್ಷನ್ಗೆ ಹೋಗಲಿ ತುಂಬ ಲೇಟಾಗಿ ಓದೋರಲ್ಲ, ಎಕ್ಸಾಕ್ಟ್ ಟೈಮ್ಗೂ ಓದೋರಲ್ಲ. ಅದಕ್ಕೂ ಮುಂಚೆನೆ 10 ನಿಮಿಷ 15 ನಿಮಿಷ ಮುಂಚಿತವಾಗಿ ಹೋಗ್ತಾ ಇದ್ರಂತೆ. ಯಾಕೆ ಹೋಗ್ತಾ ಇದ್ರು ಅಂದರೆ, ಅಲ್ಲಿಯ ಜನರ ವ್ಯವಸ್ಥೆ ಹೇಗಿದೆ, ಅವ್ರು ಹೇಗೆ ಬದುಕ್ತಾ ಇದ್ದಾರೆ, ಅವ್ರಿಗೇನಾದರೂ ಕಷ್ಟಗಳಿದಾವ, ಅವ್ರಿಗೇನಾದರೂ ಸಮಸ್ಯೆಗಳಿದಾವ, ಅಲ್ಲಿನ ಸ್ಥಿತಿಗತಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವ್ರು 10-15 ನಿಮಿಷ ಮುಂಚಿತವಾಗಿ ಹೋಗ್ತಾ ಇದ್ರು. ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಿದ ವ್ಯಕ್ತಿ ಅವರಲ್ಲ. ಒಂದ್ಸಾರಿ ಅವ್ರಿಗೆ ಸ್ವತಂತ್ರ ಪೂರ್ವದಲ್ಲಿ ಸೆರೆಮನೆಗೆ ಹಾಕಿದ್ರು. ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿ ಬಂದ ವ್ಯಕ್ತಿ ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು. ಈ ವ್ಯಕ್ತಿ ಜೈಲಿನಲ್ಲಿದ್ದಾಗ ಏನು ಮಾಡಿದ್ದಾರೆ ಅಂದರೆ, ಕೆಲವೊಂದು ಮಹತ್ವಪೂರ್ಣವಾಗಿರುವಂಥ ಗ್ರಂಥಗಳನ್ನು ಬರೆದಿದ್ದಾರೆ. ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂಥ ಪುಸ್ತಕಗಳನ್ನು ಬರೆದಿದ್ದಾರೆ. ಅಷ್ಟೇ ಅಲ್ಲದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ವಿರಾಮ ಸಿಕ್ಕರೆ ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ನಿಲ್ದಾಣಗಳಲ್ಲಿ ಕೊಂಚ ಕಾಲ ತಂಗಿದ್ದಾಗ ವಿಮಾನ ಬರುವುದು ಇನ್ನೂ ತಡವಾದರೆ ಅವರು ಅನೇಕ ಲೆಕ್ಕಪತ್ರಗಳನ್ನು ಬರೆದಿರ್ತಾ ಇದ್ರು. ದೇಶದ ಮಂತ್ರಿಗಳಿಗೆ ಆ ಸಮಯದಲ್ಲಿ ಅವರು ಬರೆದಂಥ ಪತ್ರಗಳು ಸಾವಿರಾರು ಪುಟಗಳಷ್ಟೇ ಇವೆ ಅಂತೆ. ಕೇವಲ ಪತ್ರಗಳಾಗಿರದೆ ಆ ದೇಶದ ಸ್ಥಿತಿಗತಿಯನ್ನು ಕುರಿತು ಬರೆದಂತಹ ಮಹತ್ವಪೂರ್ಣ ಪತ್ರಗಳಂತಲೇ ಕರಿಬೋದು ಅವುಗಳನ್ನು. ಅವುಗಳು ಒಂದು ಬೃಹತ್ ಸಾಹಿತ್ಯ ಗ್ರಂಥವೇ ಅಂತ ಕೂಡ ಅದನ್ನು ಕರೀಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಸಮಯ ಪ್ರಜ್ಞೆ ಅಂದರೆ ಏನು?
ತುಂಬಾ ಇಂಪಾರ್ಟೆಂಟ್, ಇದೆಲ್ಲ ಗೊತ್ತಿರೋ ವಿಷಯನೇ. ಸಮಯ ಅಂದರೆ ತುಂಬಾ ನಾವು ಹೇಳ್ತೀವಿ ಈಸಿಯಾಗಿ ಟೈಮ್ 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 ಅಂತ ಹೇಳಿ. ಪ್ರಜ್ಞೆ ಅಂದರೆ ಅದ್ರ ಬಗ್ಗೆ ಸೈನ್ಸ್ ಇರಬೇಕು. ಹಾಗಾದರೆ ಏನು ಇದರ ಒಂದು ಮಹತ್ವಪೂರ್ಣ ಅರ್ಥ ಇದೆ. ಸಮಯ ಪ್ರಜ್ಞೆ ಅಂದರೆ ಸಮಯವನ್ನು ಉತ್ತಮ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಳ್ಳುವುದನ್ನು ನಾವು ಸಮಯ ಪ್ರಜ್ಞೆ ಅಂತ ಕರಿತೀವಿ. ಇನ್ನೊಂದ್ಸಲಿ ಹೇಳ್ತೇನೆ, ಸಮಯವನ್ನು ಉತ್ತಮ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಳ್ಳುವುದನ್ನೇ ನಾವು ಸಮಯ ಪ್ರಜ್ಞೆ ಅಂತ ಕರಿತೀವಿ. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಸಮಯವೆನ್ನುವುದು ತುಂಬ ಅಮೂಲ್ಯ. ಅದರ ಅಪವ್ಯಯ ಎಂದೂ ಒಳ್ಳೆಯದಲ್ಲ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಹೊಂದಿಸಿಕೊಂಡ್ರೆ ನಮಗೆ ಒಂದು ರೀತಿಯಲ್ಲಿ ಜಾಣತನದ ವಿಷಯನೇ ಸಮಯ ಆಗುತ್ತೆ. ಸಮಯದ ಬಗ್ಗೆ ಸರಿಯಾದ ಅರಿವು ನಾವು ತುಂಬ ಬೆಳೆಸ್ಕೋಬೇಕು. ಬಾಲ್ಯದಿಂದಲೇ ಅಭ್ಯಾಸಕ್ಕೆ ಬಂದರೆ ಎಂದೂ ಜೀವನದಲ್ಲಿ ಸಮಯವನ್ನು ನಿರರ್ಥಕವಾಗಿ ಕಳೆಯಕ್ಕೆ ಸಾಧ್ಯ ಇಲ್ಲ. ದಿನದ 24 ಗಂಟೆಯಲ್ಲಿ 1/3 ಭಾಗದಷ್ಟು ನಾವು ಎದಕ್ಕೆ ಕಳಿತೀವಿ ಹೇಳ್ರಿ? ನಿದ್ದೆಗೆ ಕಳಿತೀವಿ. ನಿದ್ದೆಗೆ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿರುತ್ತೆ ನಮಗೆ. ನಂತರ ನಮ್ಮ ಊಟ, ಆಟ ಪಾಠ, ಫ್ರೆಂಡ್ಸ್ ಜೊತೆಗೆ ಕಳೆಯುವಂಥ ಕಾಡು ಹರಟೆ, ಸ್ವಲ್ಪ ಸಮಯನ ಹೀಗೇನೆ ಟೈಮೇ ಇಲ್ಲ ಅಂದ್ಕೊಂಡು ಚಡಪಡಿಸ್ತಾ ಇರ್ತೀವಿ. ಸಮಯದ ಬಗ್ಗೆ ಜಾಗೃತಿ ಇರದಿದ್ದರೆ ಇಂತಹ ಚಡಪಡಿಕೆ ಉಂಟಾಗೋದು ಸಹಜನೇ, ವ್ಯರ್ಥ, ನಿರರ್ಥಕ ಅಂತಲೇ ಹೇಳ್ಬೋದು. ನಿದ್ದೆ, ಊಟ ಮಾಡ್ತೇವೆ, ಓದು, ಆಟ ಪಾಠಗಳು ಬೇಡವೆಂದು ಅರ್ಥವಲ್ಲ. ಅದಕ್ಕೆ ಎಷ್ಟು ಟೈಮ್ ಕೊಡಬೇಕೋ ಅಷ್ಟು ಟೈಮ್ ಕೊಡಬೇಕು. ಉಳಿದ ಟೈಮನ್ನು ನಾವು ಓದಿಗಾಗಿ, ತುಂಬಾ ಉಪಯುಕ್ತವಾಗುವಂಥ ಕೆಲಸಗಳಿಗಾಗಿ ಟೈಮನ್ನು ಕೊಟ್ಟರೆ ಅದರಿಂದ ನಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹೇಳ್ತೇವೆ ಏನಂತ, ಓಕೆ ನಾವು ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಇಲ್ಲ ಅಂತಲ್ಲ. ಆದರೆ ಅತಿಯಾಗಿ ಊಟನೂ ಒಳ್ಳೆಯದಲ್ಲ, ಅತಿಯಾದ ನಿದ್ರೆನೂ ಮನುಷ್ಯನ ದೇಹಕ್ಕೆ ಒಳ್ಳೆಯದಲ್ಲ. ಅವೆರಡು ನಮ್ಮ ಆರೋಗ್ಯಕ್ಕೆ ಒಂದು ರೀತಿಯಲ್ಲಿ ಕೆಡಕಂತಾನೆ ಕೂಡ ಹೇಳ್ಬೋದು. ಇದಿಷ್ಟು ಇವತ್ತಿನ 2ನೇ ಸಂಚಿಕೆಯಲ್ಲಿ ನೋಡಿರುವಂತಹ ವಿಷಯ ಆಗಿದೆ. ಮುಂದಿನ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.